ಜೈ ಗಣೇಶ್, ಜೈ ಕನ್ನಡಾಂಬೆ. ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. 75 ಡೇಸ್ ಚಾಲೆಂಜ್ನ ಮೊದಲನೆಯ ದಿನ. ನಾನು ಬೆಳಗಿನ ಜಾವ 5 ಗಂಟೆ 3 AM ಆಗಿತ್ತು. ಆವಾಗ ಎಚ್ಚರ ಆದೆ. ಇದ್ರ ಮೂಲಕ ಫಸ್ಟ್ನೇ ಅಂದರೆ 75 ಡೇಸ್ ಚಾಲೆಂಜ್ನ ಫಸ್ಟ್ನೇ ರೂಲ್ 5:15 ಒಳಗೆ ಹೇಳಬೇಕಾಗಿತ್ತು. ಅದನ್ನು ಪೂರೈಸಿದೆ. ಮತ್ತು ಎದ್ದ ತಕ್ಷಣ ಫಸ್ಟು ಬಿಸಿನೀರು ಮಾಡ್ಕೊಂಡು ಕಾಯಿಸಿ ಕುಡಿದೆ, ಫುಲ್ ಬಾಡಿಯೆಲ್ಲ ಆ್ಯಕ್ಟಿವ್ ಆಗಲಿ ಅಂತ. ಮತ್ತು ಕಿವಿಗೆ ಹತ್ತಿ ಹಿಡ್ಕೊಂಡು ಹೊರಗಡೆ ರನ್ನಿಂಗ್ ಮಾಡೋಕ್ಕೆ ಹೊರಟೆ. ಇದು 75 ಡೇಸ್ ಚಾಲೆಂಜ್ನ ಮೊದಲನೇ ದಿನ. ನಾನು ಬೆಳಗ್ಗೆ 5:15 ಮುಂಚೆನೇ ಎದ್ದು ಇವಾಗ ರನ್ನಿಂಗಿಗೆ ಹೋಗ್ತಾ ಇದ್ದೀನಿ. ಸೆಕೆಂಡ್ ರೂಲು ಎಕ್ಸಸೈಸ್ ಇನ್ ಮಿಸ್ಟ್ ಇಲ್ಲ ಅಂದ್ರೂ ಅದ್ರ ರೂಲಿನ ಅರ್ಥ ಏನಂದರೆ ಸನ್ರೈಸ್ ಬಿಫೋರೇ ಎದ್ದು ಎಕ್ಸಸೈಸ್ ಮಾಡಬೇಕು. ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಆ್ಯಕ್ಟಿವ್ ಆಗಬೇಕು, ಒಂಚೂರು ನಿದ್ದೆ ಉಳಿಬಾರ್ದು ಅಂತ. ಅದಕ್ಕೋಸ್ಕರ ಎಕ್ಸಸೈಸ್ ಇನ್ ಮಿಸ್ಟ್ ಅಂತ ಹಾಕೊಂಡಿರೋದು ರೂಲ್ಸು. ಫಸ್ಟು ಗ್ರೌಂಡಲ್ಲಿ ಒಂದೆರಡು ರೌಂಡ್ ರನ್ನಿಂಗ್ ಮಾಡಿದೆ. ಆಮೇಲೆ ರನ್ನಿಂಗ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದು ಎಕ್ಸಸೈಸ್ ಮನೆಯಲ್ಲೇ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಸ್ಕಿಪ್ಪಿಂಗ್ ಆದಮೇಲೆ ಸ್ವಲ್ಪ ಜಂಪಿಂಗ್ ಜಾಕ್ಸು, ಶೋಲ್ಡರ್ ಎಕ್ಸಸೈಸು, ಹ್ಯಾಂಡ್ ಎಕ್ಸಸೈಸು, ಟ್ರಂಕ್ ಎಕ್ಸಸೈಸು, ಮತ್ತು ಸ್ವಲ್ಪ ಪುಷಪ್ಸು, ನೀ ಎಕ್ಸಸೈಸು, ಥೈಸ್ ಎಕ್ಸಸೈಸು ಎಲ್ಲ ಮಾಡಿ ನಾನು ಎಕ್ಸಸೈಸ್ ಕೂಡ ಸೆಕೆಂಡ್ನೇ ರೂಲ್ ಕೂಡ ಕಂಪ್ಲೀಟ್ ಮಾಡಿದೆ. ಪುಷಪ್ಸಲ್ಲಿ ನಾರ್ಮಲ್ ಪುಷಪ್ಸು ಮತ್ತು ಡೈಮಂಡ್ ಪುಷಪ್ಸ್ 2 ಹೊಡೆದೆ. ನಾರ್ಮಲ್ ಪುಷಪ್ಸು ಚೆಸ್ಟ್ ಮತ್ತು ಬೈಸಪ್ಸಿಗಾದರೆ, ಡೈಮಂಡ್ ಪುಷಪ್ಸು ಟ್ರೈಸಪ್ಸಿಗೆ ಹೆಲ್ಪ್ ಆಗುತ್ತೆ ಇಂಪ್ರೂವ್ ಮಾಡೋಕ್ಕೆ. ನೆಕ್ಸ್ಟು ಸ್ವಲ್ಪ ಫ್ಯಾಟ್ ಕಮ್ಮಿ ಮಾಡೋಕ್ಕೋಸ್ಕರ ಪ್ಲ್ಯಾಂಕ್ ಕೂಡ ಮಾಡಿದೆ. ಇದಾದ ನಂತರ ನಂದು ಓದೋದಕ್ಕೆ ಫಸ್ಟ್ನೇ ಸೆಷನ್ ಶುರು ಮಾಡಿದೆ. ಈ ಸೆಷನ್ನಲ್ಲಿ ನಾನು GST ಬಗ್ಗೆ ಓದ್ತಾ ಇದ್ದೀನಿ. ಇದಾದ ನಂತರ ಬೆಳಗ್ಗೆ ಸ್ವಲ್ಪ ಹೊರಗೆ ಬಂದು ಗಿಡಗಳನ್ನೆಲ್ಲ ಒಂದು ಸತಿ ನೋಡಿ ಅದಕ್ಕೆಲ್ಲ ನೀರು ಹಾಕಿ ನಾನು ಸ್ವಲ್ಪ ನೀರು ಕುಡಿದೆ. ಅದಾದ ನಂತರ ನನ್ನ 2ನೇ ಸೆಷನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಶುರು ಮಾಡಿದೆ. ಈ ಸೆಷನಲ್ಲಿ ನಾನು AS10 ಅಂದರೆ ಪ್ರಾಪರ್ಟಿ ಪ್ಲಾಂಟ್ ಆ್ಯಂಡ್ ಎಕ್ವಿಪ್ಮೆಂಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ. ಇದರಾದ ನಂತರ ನಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಫ್ರೆಶಪ್ ಆಗಿ ಆಫೀಸ್ ಕಡೆ 9 ಗಂಟೆಗೆ ಹೊರಟೆ. ನೋಡ್ಬೋದು, ಇದೆ ನನ್ನ ಆಫೀಸು. ಫಸ್ಟು ಬೆಳಗ್ಗೆ ಹೋದ ತಕ್ಷಣ ಮೇಲ್ ಚೆಕ್ ಮಾಡಿ ಆಮೇಲೆ ನಂದು GST ವರ್ಕಿಂಗ್ಸ್ ಇತ್ತು, ಅದನ್ನು ಸ್ಟಾರ್ಟ್ ಮಾಡಿದೆ.
ಮತ್ತು 4th ರೂಲ್ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೂ 5ನೇ ರೂಲು ನಾನು ಸ್ವಲ್ಪ ಫಸ್ಟ್ನೇ ವಿಡಿಯೋದಲ್ಲಿ ಹೇಳಿದ್ದಕ್ಕಿಂತ ಮತ್ತೆ ಮಾಡಿಫೈ ಮಾಡಿದ್ದೀನಿ. ಫಸ್ಟ್ನೇ ವಿಡಿಯೋದಲ್ಲಿ ಆದರೆ ಇನ್ಸ್ಟಾಗ್ರಾಮನ್ನು ಸ್ವಲ್ಪ ಕ್ರೋಮಲ್ಲಿ ನೋಡ್ತಿದ್ದೆ, ಅದನ್ನು ಸಹಿತ ಇನ್ಮೇಲಿಂದ ಇವಾಗ ಬೆಳಗ್ಗೆ ಯೂಸ್ ಮಾಡಿದ್ದೆ ಅನಿಸುತ್ತೆ, ಇನ್ಮೇಲೆ ಕಮ್ಮಿ ಮಾಡ್ಕೋಬೇಕಂತ ಇದ್ದೀನಿ. ಇದೊಂದು ಆ್ಯಡ್ ಆಗುತ್ತೆ 6ನೇ ಪಾಯಿಂಟು. ಇವಾಗ ನಂದು 2 ಸ್ಟಡಿ ಸೆಷನ್ ಮುಗೀತು. ಇನ್ನೂ ನಂದು 1 hour 20 minutes ಸ್ಟಡಿ ಸೆಷನ್ ಬಾಕಿ ಇದೆ. ಈಗ ಟೈಮು ಸರಿಯಾಗಿ 10:15 2 ನಿಮಿಷ ಬಾಕಿ ಇದೆ. ನಂದು ಇನ್ನೂ ಓದೋದು 30 ನಿಮಿಷ ಇನ್ನೂ ಬಾಕಿ ಇದೆ. ಮತ್ತು ವಾಟರ್ 4 ಲೀಟ್ರ್ ಮಿನಿಮಮ್ ಕುಡಿಬೇಕಲ್ಲ, ಇನ್ನೂ 1 ಲೀಟರ್ ಕುಡಿಯೋದು ಬಾಕಿ ಇದೆ. ಅದನ್ನು ನಾನು ಇವಾಗ ಮುಗಿಸ್ತೀನಿ, ಆದರೆ ಅದರದ್ದು ವಿಡಿಯೋ ಮಾಡಲ್ಲ. ಇವತ್ತಿನ ದಿನದ ಚಾಲೆಂಜ್ ಮುಗ್ದಂಗೆ ಮುಗಿಸ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಇನ್ನೂ 1.5 ತಾಸಿದೆ, ಇನ್ನೂ 1.25 ತಾಸಿದೆ, 30 ನಿಮಿಷ ಆರಾಮಾಗಿ ಓದ್ತೀನಿ. ಅದೇ ಟೈಮಲ್ಲೇ ನೀರು ಕುಡಿದ್ಬಿಡ್ತೀನಿ 1 ಲೀಟ್ರ್ ಏನೋ. ಸರಿ ಬಾಯ್, ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.